ಜನವರಿ 5th ಅವಳದು ಬರ್ತ್ಡೇ ಇತ್ತು. ಖಾಲಿ ಹೊಡಿತಾ ಇದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನಿ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಿ. ಇದು ಬಳ್ಳಾರಿ ಕಡೆ ಮಾಡೋ ಮೇನ್ ಟಿಫಿನ್ನು. ಬೆಳಗ್ಗೆ ಎಲ್ಲರ ಮನೇಲೂ ಎಲ್ಲ ಹೋಟ್ಲ್ಗಳಲ್ಲೂ ಇದ್ದೇ ಇರುತ್ತೆ. ಮೊದಲು ನಾವು ಹುಳಿ ಮಾಡ್ಕೋತೀವಿ. ಅದಕ್ಕೆ ಹುಳಿ ಆದಮೇಲೆ ಎಲ್ಲ ಕುದ್ದಾದಮೇಲೆ ಮಂಡಾಳನ್ನ ನೆನೆಸಿ ಹಿಂಡಿ ಆ ನೆನೆಸಿದ ಮಂಡಾಳಿಗೆ ಈ ಹುಳಿನ ಮಿಕ್ಸ್ ಮಾಡಿದರೆ ಒಗ್ಗರಣೆ ರೆಡಿ. ಆಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಖರ್ಜೂರ ತೊಗೊಂಡು ಬೆಳಗ್ಗೆ ಮಕ್ಕಳಿಗೆ ಕೊಡ್ತೀವಿ ಅಂತ, ಅದನ್ನು ರೆಡಿ ಮಾಡೀನಿ. ಆಮೇಲೆ ಪ್ರತಿದಿನ ಹಾಲು ತಂದು ಕಾಸಿ ಕೂಡಿಟ್ಟು ಕೆನೆನ ಬಾಕ್ಸ್ ತುಂಬ ಆದಮೇಲೆ ಅಮ್ಮ ಬೆಣ್ಣೆ ಮಾಡ್ತಾ ಇದ್ದಾರೆ. ಬೆಣ್ಣೆ ಮಾಡೋ ವಿಡಿಯೋನ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಆಮೇಲೆ ಡೈಲಿ ಬೆಳಿಗ್ಗೆ ಹೋಗಿ ಮಕ್ಕಳು ಹಾಲು ತೊಗೊಂಬರ್ತಾರೆ. 2 ಪಾಕೆಟು ಡೈರಿ ಹಾಲು ಪಾಕೆಟಲ್ಲಿ ತರಿಸೋದಿಲ್ಲ ನಾವು. ಈ ಹಾಲನ್ನ ಕಾಸಿಟ್ಟು ಕೆನೆ ಬಂದಿದ್ದನ್ನು ಪ್ರತಿದಿನ ಕುಡಿಸ್ತೀವಿ. ಅಮ್ಮ ಮಡಿಕೆ ಕಾಳನ್ನ ನೆನೆಸಿ ಕಟ್ಟಿಟ್ರ ಎಷ್ಟು ಚೆನ್ನಾಗಿ ಮೊಳಕೆ ಬಂದವ ನೋಡ್ರಿ. ಬಟ್ಟೆಲಿ ಕಟ್ಟಿಟ್ಬಿಟ್ರೆ ರಾತ್ರಿ ನೆನೆಸಿ ಇಷ್ಟಿಷ್ಟು ಉದ್ದ ಮೊಳಕೆ ಬರ್ತಾವೆ ನೋಡ್ರಿ. ಬಟ್ಟೆ ಒಳಗೇನೆ ಹೆಂಗೆ ಹೋಗೈತೆ ನೋಡ್ರಿ. ಮೊಳಕೆ ಬರ್ಸೋದು ಭಾಳ ಸುಲಭ ನೋಡ್ರಿ. ಇದನ್ನು ಬೆಳಗ್ಗೆ ಅಮ್ಮ ಪಲ್ಯ ಮಾಡ್ತಾರೆ, ಆವಾಗ ನಿಮಗೆ ತೋರಿಸ್ತೀನಿ ಹೆಂಗೆ ಪಲ್ಯ ಮಾಡ್ತಾರಂತ. ಈಗ ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಐಶುನ್ ಕರ್ಕೊಂಡು ಹೊರಗಡೆ ಹೋಗ್ತಿದ್ದೀನಿ. ಯಾಕಂದರೆ 5ನೇ ತಾರೀಕು ಜನವರಿ 5th ಅವಳದು ಬರ್ತ್ಡೇ ಇತ್ತು. ಬರ್ತ್ಡೇಗೆ ನಾವೇನು ಗಿಫ್ಟ್ ಕೊಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅವಳು ಹೊರಗಡೆ ಕರ್ಕೊಂಡೋಗಿ ಏನು ಬೇಕೋ ಅದನ್ನ ತೊಗೊಳ್ಳೆ ಅಂತೇಳಿ ಅಕ್ಕಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಡ್ರೆಸ್ ಮಾತ್ರ ಕೊಡಿಸಿದ್ದೆ, ಅದನ್ನ ಬರ್ತ್ಡೇಗೆ ಹಾಕ್ಕೊಳ್ಳೋಕ್ಕೂ ಆಗಲಿಲ್ಲ ಕಾರಣಾಂತರಗಳಿಂದ. ಹಂಗಾಗಿ ಆಕೆನ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ಕೂಲಿಂದ ಬಂದಲು ಮಧ್ಯಾಹ್ನಕ್ಕೆ. ಯಾವ ಶಾಪ್ಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀರಿ ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಆಮೇಲೆ ನಾನು ಯಾವುದೇ ವೀಡಿಯೋ ಮಾಡಬೇಕಂದ್ರೂ ನಾನು ಸ್ವಲ್ಪ ಮನೆ ಮಾಳಿಗೆ ಮೇಲೆ ಹತ್ತಿ ಬರಬೇಕು. ಯಾಕಂದರೆ ಮನೆ ಒಳಗೆ ಬೆಳಕು ಲೈಟ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಒಂಥರ ಬ್ಲರ್ ಒಂಥರ ಕತ್ಲೆ ಕಾಣಿಸುತ್ತಲ್ಲ. ಅದಕ್ಕೆ ಇಲ್ಲೇ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಿರ್ತೀನಿ. ಇಲ್ಲೇ ಯಾಕೆ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೊಬಿಡಿ. ಇದು ನೋಡ್ರಿ, ನಾವು ಸ್ಟೇರ್ ಕೇಸ್ ಮಾಳಿಗೆ ಮೇಲೆ ಬರೋದು. ಸೊ ಇಲ್ಲಾದರೆ ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಇಲ್ಲಿಗೆ ಬರ್ತೀನಿ. ಐಶುನು ರೆಡಿಯಾಗಿ ಬಂದ್ಲು. ಐಶುನು ರೆಡಿ ಆದ್ಲು. ಇವಾಗಿಬ್ರು ಹೊರಗಡೆ ಹೋಗ್ತಾ ಇದ್ದೀವಿ. ಪ್ರಶಾಂತನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಶಾಪಿಂಗ್ ಹೋಗೋ ವಿಚಾರನ ಐಶುಗ ಸರ್ಪ್ರೈಸಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಸರ್ಪ್ರೈಸ್ ಥರ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಇರಲಿ ಬಿಡು ಅಂತೇಳಿ ಹೊರಗಡೆ ಹೋಗ್ತಾ ಇದೀವಿ. ಅಮ್ಮ ಶಾಪಿಂಗಿಗೆ ನಿನ್ಗೆ ಏನು ಬೇಕು ತಗೋ ಅಂತನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶಾಪಿಂಗ್ ಅಂತಂದರೆ ಯಾವ ಥರ ಅಂತ ನಾನು ಹೇಳಿಲ್ಲ. ನೋಡೋಣ, ಅಲ್ಲಿಗೋದ್ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾಳ ಅಂತ ನೋಡೋಣ. ನಾನು ಐಶ್ವರ್ಯ ಪ್ರಶಾಂತನ ಕರ್ಕೊಂಬಂದಿದ್ದು ಇಟ್ಸಿ ಬಿಟ್ಸಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅನ್ನೋ ಶಾಪ್ಗೆ. ಇಲ್ಲಿ ನಾನು ಐಶದ್ದು ರಿಯಾಕ್ಟ್ ಹೆಂಗಿರುತ್ತೆ ಅಂತ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಕ್ಯಾಮ್ರಾನ ನಾನೇ ಆನ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಅವರು ಒಳಗಡೆ ಬಂದಿದ್ದರು. ಮುಖ್ಯವಾಗಿ ಈ ಶಾಪ್ನ ವಿಶೇಷತೆ ಏನಂತಂದರೆ, ಇದು ಲಿಟಲ್ ಬರ್ಡಿ ಅನ್ನೋ ಸಂಸ್ಥೆಯಿಂದ ನಡೆಸಲ್ಪಡ್ತಾ ಇದೆ. ಇಲ್ಲಿರ್ತಕ್ಕಂಥ ಕ್ರಾಫ್ಟ್ ಐಟಮ್ನೆಲ್ಲ ರೆಡಿ ಮಾಡ್ತಾ ಇರೋದು ಗ್ರಾಮೀಣ ಭಾಗದ ಮಹಿಳೆಯರು. ಹೌದು, ಅವರಿಗೆ ಲಿಟಲ್ ಬರ್ಡಿ ಅನ್ನೋ ಸಂಸ್ಥೆ ಅವರಿಗೆಲ್ಲ ಕಲಿಸಿಕೊಟ್ಟು ಹೇಗೆ ಮಾಡಬೇಕನ್ನೋ ಒಂದು ತರಬೇತಿಯನ್ನು ಕೊಟ್ಟು ಈ ವಸ್ತುಗಳ ತಯಾರಿಕೆಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಆ ಮಹಿಳೆಯರಿಗೆ ಒಂದು ಉದ್ಯೋಗ ಆಗಿದೆ. ಅವರ ಜೀವನವನ್ನು ನಡೆಸೋದಕ್ಕೆ ಬಹಳ ಅನುಕೂಲಕರ ಆಗಿದೆ ಅಂತ ಹೇಳ್ಬೋದು. ಬನ್ನಿ, ಅವ್ರು ತಯಾರಿಸ್ತಕ್ಕಂಥ ವಸ್ತುಗಳು ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿರೋಂಥ ಕ್ರಾಫ್ಟ್ ಐಟಮ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಆ ವಸ್ತುಗಳಿಂದ ಏನು ಮಾಡಬೇಕಂತಲೇ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಆ ವಸ್ತುಗಳ ಹಿಂದೆ ಒಂದು ಸ್ಮಾಲ್ ಇಂಟ್ರಡಕ್ಷನನ್ನು ಕೊಟ್ಟಿರ್ತಾರೆ. ಈ ಕ್ರಾಫ್ಟಿಂದ ಯಾವ ರೀತಿಯ ಒಂದು ಹೊಸ ಐಡಿಯಾನ ಉಪಯೋಗಿಸಿ ನಾವು ಒಂದು ಹೊಸ ಕ್ರಾಫ್ಟನ್ನು ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ನಾವು ನೋಡ್ಕೊಂಡು ಮಾಡ್ಬೋದು. ಆಮೇಲೆ ಹಾಗೂ ಅಲ್ಲದೆ ಮಕ್ಕಳು ಕ್ರಿಯೇಟಿವಿಟಿ ತಕ್ಕಂಗೆ ಅದನ್ನೇ ಹೊಸ ರೀತಿಲಿ ಕೂಡ ಬಳಸ್ಕೋಬೋದು. ಅದು ಒಂದು ಇಷ್ಟ ಆಯಿತು ನನಗೆ. ಇಲ್ಲೆಲ್ಲ ರಾ ಮೆಟೀರಿಯಲ್ ಇರುತ್ತೆ, ಇದನ್ನೆಲ್ಲ ತಗೊಂಡೋಗಿ ನಾವು ಹೊಸದಾಗಿ ಮಾಡ್ಬೋದು. ಆಮೇಲೆ ಒಂದು ವಸ್ತು ಇರುತ್ತಲ್ಲ, ಈಗ ಕಾರ್ಡ್ಬೋರ್ಡ್ ತೊಗೊಳ್ಳಿ, ಅದಕ್ಕೆ ಬೇಕಾಗಿರೋಂಥ ಪೇಂಟಿಂಗ್ಸು, ಆಮೇಲೆ ಗ್ಲಿಟರು,
ಸ್ಪೆಲ್ಲಿಂಗ್ಸು ಎಲ್ಲನೂ ಒಂದೇ ಕಡೆ ಅಚ್ಚುಕಟ್ಟಾಗಿ ಜೋಡಿಸಿರ್ತಾರೆ. ಅದು ಒಂದು ನನಗೆ ತುಂಬ ಇಷ್ಟ ಆಯಿತು. ಒಂದಕ್ಕೆ ಇನ್ನೊಂದು ಏನು ಬೇಕು ಅಂತ ಹೇಳಿ ಹುಡುಕಕ್ಕೆ ಗೋಜೆ ಇಲ್ಲ. ಈಗ ಸ್ಕೂಲ್ಗಳಲ್ಲಿ ಕ್ರಾಫ್ಟ್ ಐಟಮ್ ಮಾಡ್ಕೊಂಬನ್ನಿ ಅಂತ ಸುಮಾರು ಕಡೆ ಹೇಳ್ತಾರೆ ಮಕ್ಕಳಿಗೆ. ಕ್ರಾಫ್ಟ್ ಐಟಮ್ಸ್ ಹೇಳ್ತಾರೆ, ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ವಸ್ತುಗಳು ಏನಾದರೂ ಬೇಕು ಅಂತಂದರೆ ಕೂಡ ಇಟ್ಸಿ ಬಿಡ್ಸಿಲಿ ತುಂಬ ಚೆನ್ನಾಗಿ ಸಿಗ್ತಾವೆ, ಕ್ವಾಲಿಟಿ ಇರುತ್ತೆ, ರೇಟ್ ಜಾಸ್ತಿ ಅನ್ನೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಆಮೇಲೆ ಆ ಶಾಪಿಗೆ ಹೋದ್ಮೇಲೆ ಅಲ್ಲಿರೋ ವಸ್ತುಗಳನ್ನ ನೋಡಿ ಇಂಥವೆಲ್ಲ ವೆರೈಟಿ ಇದ್ದಾವೆ, ಇಷ್ಟೆಲ್ಲ ಈ ತಯಾರು ಮಾಡ್ತಾರ, ಇದು ನಾವೆಲ್ಲೂ ನೋಡೇ ಇಲ್ಲಲ್ಲ ಅಂತ ಅನಿಸುತ್ತೆ. ಆ ಥರದ ವಸ್ತುಗಳು ಸಹ ಬರ್ತಾವೆ. ರೇಟ್ ಸ್ವಲ್ಪ ಜಾಸ್ತಿನೇ, ಅದಕ್ಕೆ ತಕ್ಕಂಗೆ ವಸ್ತುಗಳು ಇರ್ತಾವೆ ಅಷ್ಟೇ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬರ್ ಹೇಳೋದು ಇದನ್ನೇ ಅಲ್ವಾ, ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ಸಪೋರ್ಟು ನಮಗೆ ತುಂಬ ಅವಶ್ಯಕ ಇರೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಆಮೇಲೆ ಫೀಡ್ಬ್ಯಾಕ್ ಕೊಡಿ, ನಾವು ಯಾವ ಥರ ವಿಡಿಯೋ ಮಾಡ್ತಾಯಿದ್ದೀವಲ್ಲ, ಏನು ಇಷ್ಟ ಆಯಿತು ಅಂತ ಹೇಳೋದನ್ನು ಕೂಡ ಮರಿಬೇಡಿ. ನನಗೆ ಆ ಶಾಪಲ್ಲಿ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿದ್ದಂದರೆ ಆ ಸ್ಟ್ಯಾಂಪ್ಗಳು. ಈ ಸ್ಟ್ಯಾಂಪ್ಗಳ ಒಂದು ಸರಿ ತೊಗೊಂಡ್ರೆ ನಾವು ಕೆಲವೊಂದು ಬುಕ್ಕನ್ನು ಕ್ರಾಫ್ಟ್ ಬುಕ್ಕಾಗಿ ಯೂಸ್ ಮಾಡ್ತಾರೆ ಗೊತ್ತಾ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು, ಅದು ಒಂದು ಇಷ್ಟ ಆಯಿತು. ಆಮೇಲೆ ಈ ಥರ ಫ್ಲವರ್ಸು, ಇದರಿಂದ ನಾವು ಒಂದು ಡೆಕೋರೇಟಿವ್ ಐಟಮ್ಸ್ ಮಾಡ್ಬೋದು. ಹೇರ್ ಕ್ಲಿಪ್ಪು, ಹೇರ್ ಬನ್ಸು, ಅದಕ್ಕೆಲ್ಲ ಸ್ಟಿಕ್ ಮಾಡಿ ನಾವೊಂಥರ ಯೂನಿಕ್ಕಾಗಿ ನಾವೇ ಯೂಸ್ ಮಾಡ್ಕೋಬೋದು. ಇದೆಲ್ಲ ಬಂದು ಕ್ಯಾಂಡಲ್ಸ್ ಮೇಕಿಂಗ್ ಇದೆ, ಅದಕ್ಕೆ ಬೇಕಾಗಿರೋ ಮೌಲ್ಡ್ಸ್ ಇದ್ದಾವೆ, ಆಮೇಲೆ ಫ್ರೇಗ್ರೆನ್ಸ್ ಇಟ್ಟಿದ್ದಾರೆ, ಎಲ್ಲ ಇದೆ, ಇಂಥದ್ದು ಇಲ್ಲ ಅನ್ನೋಂಗಿಲ್ಲ. ಇದೆಲ್ಲ ಬಂದು ಸ್ಟಿಚ್ಚಿಂಗಿಗೆ ಸಂಬಂಧಪಟ್ಟಿದ್ದು, ಹೊಲಿಗೆಗೆ. ಇನ್ನು ಇದೆಲ್ಲ ಬಂದು ಐಸ್ ಕ್ರೀಮ್ ಕಡ್ಡಿಯಿಂದ ಎಷ್ಟೆಲ್ಲ ಕ್ರಾಫ್ಟ್ ಮಾಡ್ಬೋದು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದೆಲ್ಲ ಬಂದು ಬರ್ತ್ಡೇ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಗೂ ಯೂಸ್ ಮಾಡೋಂಥವು. ಇನ್ನು ಈ ಕಡೆ ಇನ್ನೊಂದು ಸೆಕ್ಷನಿಗೆ ಬಂದರೆ ಡ್ರಾಯಿಂಗ್ ಶೀಟು, ಕಾರ್ಡ್ಬೋರ್ಡು, ಆಮೇಲೆ ಫೋಮ್ ಶೀಟು ಎಲ್ಲ ಸಿಗ್ತವೆ. ಇನ್ನು ಈಗೇನು ನೋಡ್ತಾ ಇದ್ದೀವಿ, ಅವರೇ ಎಲ್ಲ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ನಾವು ಯೂಸ್ ಮಾಡೋದು ಅಷ್ಟೇ. ಇದೆಲ್ಲ ಬಂದುಬಿಟ್ಟು ನ್ಯಾಚುರಲ್ಲು ವುಡ್ ಐಟಮ್ ಇದೆಲ್ಲ. ಇನ್ನು ಮ್ಯಾಕ್ರೋಮ್ ಅಂತೂ ಇತ್ತೀಚೆಗೆ ಭಾಳ ಟ್ರೆಂಡಲ್ಲೈತೆ. ಮ್ಯಾಕ್ರೋಮ್ ದಾರದಿಂದ ಏನೆಲ್ಲ ಮಾಡ್ಬೋದು, ಅದಕ್ಕೆ ಬೇಕಾಗಿರೋ ವಸ್ತುಗಳು, ಅದನ್ನು ಯಾವ ರೀತಿ ಬಳಸ್ಬೋದು ಅಂತ ಒಂದು ಎಕ್ಸಾಂಪಲಿಗೆ ಕೂಡ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇನ್ನು ಈ ಕಡೆ ಬಂದರೆ ಸ್ಟೇಷ್ನರಿ, ಸ್ಕೆಚ್ಚು, ಮಾರ್ಕರು ಎಲ್ಲ ಸಿಗ್ತಾವ. ಆಮೇಲೆ ವೈಟ್ ಬೋರ್ಡ್, ಬ್ಲ್ಯಾಕ್ ಬೋರ್ಡ್, ಅದಕ್ಕೆ ಬೇಕಾಗಿರೋ ಮಾರ್ಕರ್, ಸ್ಲೇಟ್, ಬುಕ್ಸ್, ಡೈರಿ. ಅದರಲ್ಲೂ ತುಂಬ ಅಟ್ರಾಕ್ಟಿವ್ ಕ್ಯೂಟಾಗಿದ್ದಂದರೆ ಈ ಮಿನಿಯೇಚರ್ಗಳು ಸ್ಮಾಲ್ ಎಲ್ಲ ಇತ್ತು. ಈ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋದ್ವಿ ನಾವು, ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು. ಆಮೇಲೆ ಇಲ್ಲಿ ನಾವು ಏನೇನು ಶಾಪಿಂಗ್ ಮಾಡಿದ್ವಿ, ಐಶು ಏನು ತೊಗೊಂಡ್ಲು ಅಂಥೇಳಿ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಎಲ್ಲನೂ ತೋರಿಸ್ತೀನಿ. ಇಟ್ಸಿ ಬಿಡ್ಸಿಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಏನಾದರೂ ರೆಸ್ಟೋರೆಂಟಲ್ಲಿ ತಿಂದು ಹೋಗೋಣ ಅಂತಂದು ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಯಾರೂ ಇಲ್ಲ ನೋಡ್ರಿ, ನಾವೇ ಇದ್ದೀವಿ, ಖಾಲಿ ಹೊಡಿತಾ ಇದೆ ಎಲ್ಲ, ಯಾರೂ ಇಲ್ಲ, ನಾವು ಮಾತ್ರ ಇರೋದು. ನಮಗೆ ಮಾತ್ರ ಸ್ಪೆಷಲ್ ಬುಕ್ ಮಾಡ್ದಂಗಿದೆ ಇದೆ ರೆಸ್ಟೋರೆಂಟ್ನ, ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ಅಲ್ಲಿ ನಾವು ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ ಮೇಲೆ ಅವ್ರು ಜ್ಯೂಸ್ ಕೇಳಿದರು, ಜ್ಯೂಸ್ ಒಂದು ಕುಡಿಸ್ಕೊಂಡು ಬಂದೆ ನಾನು. ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬನ್ನಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಒಂದು ಫ್ಲವರು, ಈ ಫ್ಲವರ್ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಇದು ಒಂದು ತೊಗೊಂಡೆ ನಾನು. ಆಮೇಲೆ ಇದೊಂದು ಚಾಕ್ ಪೇಂಟ್ ಯಾಕೆ ವೈಟ್ ಕಲರ್ದು, ಇದನ್ನು ತೊಗೊಂಡು ನಾನೊಂದು ಕ್ರಾಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಡ್ರಾಯಿಂಗ್ ಪೆನ್ಸಿಲ್, ಇದು ಒಂದು ಐಶ್ವರ್ಯ ತೊಗೊಂಡ್ಲು. ಹೆಂಗಿರುತ್ತೆ ನೋಡಬೇಕು, ಬರೆದು ಡಾರ್ಕ್ ಹೆಂಗಿದೆ ಅಂತ. ಇಟ್ಸಿ ಬಿಡ್ಸಿಲಿ ಐಶು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಅಂತಂದರೆ ಈ ಮೆಮೊರಿ ಗೇಮ್ಸು, ಕಂಟ್ರಿ ಫ್ಲ್ಯಾಗ್ ಅಂಥೇಳಿ
ಇದನ್ನು ಐಶ್ವರ್ಯ ಭಾಳ ಇಷ್ಟಪಟ್ಟು ತೊಗೊಂಡ್ಳು. ಈ ಗೇಮು ಯಾವ ಥರ ಆಡೋದು ಅಂತಂದರೆ, ಇದರಲ್ಲಿ ಟೋಟಲ್ಲಾಗಿ 48 ಕಾರ್ಡ್ ಇರುತ್ತೆ. 28 ದೇಶದ್ದು, ಅಂದರೆ ಒಂದು ದೇಶದ 2 ಕಾರ್ಡ್ ಇರುತ್ತೆ. ಅದನ್ನು ಇಬ್ಬರು ಅಥವಾ 3 ಜನ ಕೂಡಿ ಈ ಆಟನ ಆಡ್ಬೋದು. ಈ ಆಟದಿಂದ ಏನು ಉಪಯೋಗ ಮಕ್ಕಳಿಗೆ ಅಂತಂದರೆ, ಯಾವ ದೇಶ ಹೆಸರು ಮತ್ತು ಆ ದೇಶದ ಫ್ಲ್ಯಾಗ್ ಯಾವುದು ಅಂತ ಹೇಳಿ ಆಟ ಆಡ್ತಾ ಅದನ್ನು ನೋಡಿ ಅವರಿಗೆ ಇದೇ ಈ ದೇಶದ ಫ್ಲ್ಯಾಗು, ಆ ದೇಶದ ಹೆಸರು ಹೇಳೋಷ್ಟು ಅವ್ರಿಗೆ ಒಂದು ಸಾಮರ್ಥ್ಯ ಬರುತ್ತೆ ಅನ್ಬೋದು. ಅದು ಒಂದು ಭಾಳ ಇಷ್ಟ ಆಯಿತು. ಆಮೇಲೆ ಇದು ಒಂದು ಸ್ಟಿಕ್ಕರ್ ತೊಗೊಂಡೆ. ಈ ಸ್ಟಿಕ್ಕರು ಪೇಂಟಿಂಗು ತುಂಬ ಚೆನ್ನಾಗಿದೆ. ಒಂಥರ ಭಾರತ ದೇಶದ ಟ್ರೆಡಿಷ್ನಲ್ ಅನ್ನೋ ಥರ ಫೀಲ್ ಆಗುತ್ತೆ ಅದನ್ನು ನೋಡಿದ ತಕ್ಷಣ. ಹಾಗಾಗಿ ಇದು ಒಂದು ಸ್ಟಿಕ್ಕರ್ ತೊಗೊಂಡೆ. ಈ ಸ್ಟಿಕ್ಕರು ಮತ್ತು ಆ ಚಾಕ್ ಪೇಂಟ್ ಎರಡರಿಂದ ಒಂದು ಕ್ರಾಫ್ಟ್ ಮಾಡೋದಿದೆ. ಅದನ್ನು ಮಾಡುವಾಗ ನಿಮಗೆ ತೋರಿಸ್ತೀನಿ. ಇಷ್ಟೊತ್ತು ನೀವೇನು ವಿಡಿಯೋ ನೋಡಿದ್ರಲ್ಲ, ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.